ಓಂ ಗುರುಭ್ಯೋ ನಮಃ. ಓಂ ರಾಘವೇಂದ್ರಾಯ ನಮಃ. ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ ಶಾಲೆಗೆ ಸ್ವಾಗತ. ನಾನು ಪಂಡಿತ್ ರಾಘವೇಂದ್ರ ಜೋಶಿ ಮಾಡುವ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ನಾನು ವಿಶೇಷವಾಗಿ ತಿಳಿಸುವುದೇನೆಂದರೆ, ದೀಪಾವಳಿ ಹಾಗೂ ನವೆಂಬರ್ ತಿಂಗಳಲ್ಲಿ ಕುಂಭರಾಶಿ ಭವಿಷ್ಯ ಬಗ್ಗೆ ತಿಳಿಸುತ್ತಿದ್ದೇನೆ. ಕುಂಭರಾಶಿ ಭವಿಷ್ಯ ತಿಳಿಯಬೇಕಾದರೆ ಒಮ್ಮೆ ಈ ಚಾನಲ್ಗೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಉದ್ಯೋಗ ಮತ್ತು ವ್ಯವಹಾರ ಬಗ್ಗೆ ತಿಳ್ಕೊಬೇಕಾದ್ರೆ, ಉದ್ಯೋಗದಲ್ಲಿ ಸಹೋದ್ಯೋಗಿಗಳಿಂದ ಸಹಕಾರ ಆಗುತ್ತೆ. ಜೊತೆಲಿ ಯಾರು ಕೆಲಸ ಮಾಡ್ತೀರಾ ಅವ್ರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಚೆನ್ನಾಗಿರುತ್ತೆ. ಕೆಲಸದಲ್ಲಿ ಏನು ಒತ್ತಡ ಆಗೋದಿಲ್ಲ. ಮತ್ತೆ ವ್ಯವಹಾರಕ್ಕೆ ಹೋದ್ರೆ ವ್ಯವಹಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ. ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಸ್ವಲ್ಪ ಸಣ್ಣ ಪುಟ್ಟ ಹಣಕಾಸಿನಲ್ಲಿ ಲಾಸ್ ಆಗೋದು, ಏನಾದ್ರು ಮಾಡಕ್ ಹೋದ್ರೆ ಅಡೆತಡೆಗಳು ಬರೋದು ಬಹಳ ಬರ್ತಾ ಇರುತ್ತೆ. ಸ್ವಲ್ಪ ಏನೇ ಒಂದು ಮಾಡಕ್ ಹೋದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ, ಓಕೆನಾ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ತಿಳಿಯಬೇಕೆಂದರೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಮತ್ತೆ ಆಸ್ತಿ ವಿಚಾರವಾಗಿರ್ಲಿ, ಭೂಮಿ ವಿಚಾರವಾಗಿರ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಏನಾದ್ರು ಒಂದು ಸಣ್ಣ ಪುಟ್ಟ ತೊಂದರೆಗಳು, ಅಡೆತಡೆಗಳು ಬರೋ ಚಾನ್ಸಸ್ ಬಹಳ ಇರುತ್ತೆ. ತುಂಬಾ ಕೇರ್ಫುಲ್ ಆಗಿ ಇರಿ, ಇಲ್ಲಾಂದ್ರೆ ತುಂಬಾನೇ ಸಮಸ್ಯೆ ಎದುರಾಗಬಹುದು ನಿಮಗೆ. ಪ್ರೇಮ ಮತ್ತು ಕುಟುಂಬ ವಿಚಾರದಲ್ಲಿ ಏನ್ ತಿಳಿಸ್ತಾ ಇದೀನಿ ಅಂದ್ರೆ, ಮೇನ್ ಆಗಿ ಪ್ರೇಮ ವಿಚಾರ ಬಂದ್ರೆ ಪ್ರೀತಿಯಲ್ಲಿ ಸ್ವಲ್ಪ ಹಾನೆಸ್ಟ್ ಆಗಿರ್ಬೇಕು. ಒಂದು ನಂಬಿಕೆ ಅನ್ನೋದು ಇರಬೇಕು. ನಂಬಿಕೆ ಹೋದ್ರೆ ಆ ಪ್ರೀತಿಗೆ ಒಂದು ಅರ್ಥ ಇರಲ್ಲ. ಅದೇ ರೀತಿ ಕುಟುಂಬದಲ್ಲಿ ಅಷ್ಟೇ, ಗಂಡ ಹೆಂಡತಿ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಕಡಿಮೆ ಇರುತ್ತೆ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು, ತೊಂದರೆ ಇಲ್ಲ. ಸ್ವಲ್ಪ ಹುಷಾರಾಗಿದೆ, ಏನ್ ತೊಂದರೆ ಇಲ್ಲ. ಮತ್ತೆ ಹೊಸ ವ್ಯಕ್ತಿಗಳು ಬರೋ ಚಾನ್ಸಸ್ ಇರುತ್ತೆ. ಕುಟುಂಬದಲ್ಲಿ ತೊಂದರೆ ಏನಿಲ್ಲ. ಇಷ್ಟಪಟ್ಟವರು ಮದುವೆ ಆಗೋ ಚಾನ್ಸಸ್ ಬಹಳ ಇದೆ. ಆರೋಗ್ಯ ಸಮಸ್ಯೆ ತುಂಬಾ ಯೋಚನೆ ಮಾಡಿ ಚಿಂತೆಗೀಡಾಗ್ಬಿಟ್ಟು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಂತಾ ಇರ್ತೀರಾ. ಯೋಚನೆ ಮಾಡೋದು ಬಿಟ್ಬಿಡಿ. ಕೆಲಸ ಏನಾಗ್ಬೇಕು ಅದು ತಾನಾಗಿ ಆಗುತ್ತೆ. ಮೇನ್ ಕೆಲಸದ ಬಗ್ಗೆ ಯೋಚನೆ ಮಾಡಿ, ಚಿಂತೆ ಮಾಡೋದು ಬಿಟ್ಬಿಡಿ. ಆರೋಗ್ಯ ಕಡೆ ಗಮನ ಕೊಡಿ. ಆರೋಗ್ಯ ಚೆನ್ನಾಗಿರುತ್ತೆ. ಮೇನ್ ಆರೋಗ್ಯ ಚೆನ್ನಾಗಿದೆ, ನಾವು ಚೆನ್ನಾಗಿರ್ತೀವಿ. ಮೇನ್ ಆರೋಗ್ಯ ಕಡೆ ಗಮನ ಕೊಡಿ, ಚೆನ್ನಾಗಿರ್ತೀರಾ. ಎಲ್ಲ ರೀತಿ ಒಳ್ಳೇದಾಗುತ್ತೆ. ಈ ಒಂದು ರಾಶಿಯವರ ಪರಿಹಾರ ಮಾರ್ಗಗಳು ತಿಳಿಸುವುದೇನೆಂದರೆ, ಪ್ರತಿ ಮಂಗಳವಾರ ಶುಕ್ರವಾರ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ಕಮಲ ಹೂವಿನ ಹಾರವನ್ನು ಅರ್ಪಣೆ ಮಾಡಿ. ಆರೋಗ್ಯದಲ್ಲಿ ತುಂಬಾ ಏಳಿಗೆ ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ಹಂತವಾಗಿ ಬದಲಾವಣೆ ಆಗುತ್ತೆ. ಎಲ್ಲಾನು ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಒಟ್ಟಾರೆ ಈ ಕುಂಭ ರಾಶಿ ಅಂತ ಇದೆಯಲ್ಲ, ಈ ರಾಶಿ ಅಂತವರು ಮೇನ್ ಆಗಿ ಚಿಂತೆ ಮಾಡೋದು ಬಿಡಬೇಕು. ಆರೋಗ್ಯ ಕಡೆ ಗಮನ ಕೊಡಬೇಕು. ಕೊಟ್ರೆ ಎಲ್ಲಾ ರೀತಿ ಅನುಕೂಲ ಆಗುತ್ತೆ. ಎಲ್ಲಾನು ಚೆನ್ನಾಗಿದೆ, ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಒಳ್ಳೇದಾಗ್ಲಿ. ಮುಂದಿನ ರಾಶಿಯವರು ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ನಮ್ಮ ವಿಡಿಯೋನ ಫಾಲೋ ಮಾಡಿ. ನಮಸ್ಕಾರ.